ಅದೊಂದು ನಾಯಿ, ಅಂತಿಂಥ ನಾಯಿಯಲ್ಲ, ರೋಬೋ ನಾಯಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಮೂಲಕ ಕೃತಕವಾಗಿ ತಯಾರಿಸಲಾದ ನಾಯಿ. ಅದು ನಿಲ್ಲುತ್ತೆ, ನಡೆಯುತ್ತೆ, ಕೈ ಕೊಡುತ್ತೆ. ದೆಹಲಿಯಲ್ಲಿ ನಡೆದ AI ಸಮಾವೇಶದಲ್ಲಿ ಭಾರಿ ಆಕರ್ಷಣೆಯನ್ನು ಪಡೆದ ನಾಯಿ. ಭಾರತದ ಈ AI ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರೇ ಉದ್ಘಾಟಿಸಿದರು. ದೆಹಲಿಯಲ್ಲಿ ನಡೀತಾ ಇರುವ AI ಸಮಾವೇಶದಲ್ಲಿ ಎಲ್ಲರ ಗಮನವನ್ನು ಸೆಳೆದಿರುವ ಈ ನಾಯಿ ಗೋಧಿ ಮೀಡಿಯಾಗಳ ಆ್ಯಂಕರ್ಗಳನ್ನು ಸೆಳೆದಿತ್ತು. ಮೋದಿ ಸರ್ಕಾರದ ಸಾಧನೆಯ ಕಿರೀಟವಾಗಿ ಈ ನಾಯಿಯನ್ನು ಬಿಂಬಿಸುವುದಕ್ಕೆ ಗೋಧಿ ಮೀಡಿಯಾಗಳು ತಯಾರಿಯನ್ನು ನಡೆಸಿದವು. ಮೇಕ್ ಇನ್ ಇಂಡಿಯಾ ಎಂಬ ಯೋಜನೆಯ ಅಭೂತಪೂರ್ವ ಯಶಸ್ಸು ಎಂದು ಅವು ಹೇಳೋದಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿದವು. ಇದರ ನಡುವೆಯೇ DD ನ್ಯೂಸ್ನ ಆ್ಯಂಕರ್ ಈ ನಾಯಿ ಇರುವ ಸ್ಟಾಲ್ಗೆ ಭೇಟಿ ಕೊಟ್ಟರು. ಗ್ಲಗೋಟಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಸರ್ಗಳು ಈ ಸ್ಟಾಲ್ನಲ್ಲಿ ಇದ್ದರು. ಇದು ನೋಯ್ಡಾದ ವಿಶ್ವವಿದ್ಯಾಲಯ. ಮಾತ್ರ ಅಲ್ಲ, ಎಲ್ಲರಿಗಿಂತ ಮೊದಲು ಈ ಸುದ್ದಿಯನ್ನು ಬಿತ್ತರಿಸಿ ಕ್ರೆಡಿಟ್ ಪಡ್ಕೊಳ್ಳುವ ಉದ್ದೇಶದಿಂದ ಈ ಸ್ಟಾಲ್ನಲ್ಲಿದ್ದ ಪ್ರೊಫೆಸರ್ ನೇಹಾ ಸಿಂಗ್ ಅವರಲ್ಲಿ ಈ ನಾಯಿಯ ಬಗ್ಗೆ ಈ ಆ್ಯಂಕರ್ ಮಾತಾಡಿದರು. ಈ ನಾಯಿಯ ಹೆಸರು ವೆರಿಯನ್. ಇದನ್ನು ನಮ್ಮ ಯೂನಿವರ್ಸಿಟಿಯ ಸೆಂಟರ್ ಆಫ್ ಎಕ್ಸಲೆನ್ಸಿ ಅಭಿವೃದ್ಧಿಪಡಿಸಿದೆ ಎಂದು ನೇಹಾ ಸಿಂಗ್ ಹೇಳಿದರು. 350 ಕೋಟಿ ರೂಪಾಯಿಯನ್ನು ರಿಸರ್ಚ್ಗಾಗಿ ನಾವು ಮೀಸಲಿಟ್ಟಿದ್ದೇವೆ. ಇದರಲ್ಲಿ ಇಂತಿಂಥ ವಿಶೇಷತೆ ಇದೆ, ಇದು ಹಾಗೆ ಮಾಡುತ್ತೆ, ಹೀಗೆ ಮಾಡುತ್ತೆ ಎಂದೆಲ್ಲ ಈ ಪ್ರೊಫೆಸರ್ ನೇಹಾ ಸಿಂಗ್ ಹೇಳಿದರು. DD ನ್ಯೂಸ್ ಇದನ್ನು ಪ್ರಸಾರ ಮಾಡಿತು. So Orion has been developed by the Center of Excellences, and as you can see, it can take all shapes and sizes. And it's quite naughty also. It's quite naughty also, and it can perform small tasks of surveillance, monitoring. It can take all shapes from moonwalk to somersault. It can do all the gimmicks. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ವಿಡಿಯೋ ಪ್ರಸಾರವಾದದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯಿತು. AI ಬಗ್ಗೆ ತಿಳುವಳಿಕೆ ಇರುವವರು ತಕ್ಷಣ ಈ ನಾಯಿ ಭಾರತದಲ್ಲ, ಚೀನಾದ್ದು ಎಂದು ಹೇಳಿದರು. ಈ ರೋಬೋಟ್ ಡಾಗ್ನ ಹೆಸರು ಯುನಿಟ್ರಿ ಗೋ 2 ಎಂದಾಗಿದೆ ಎಂದು ಒಬ್ಬರು ಪತ್ತೆ ಹಚ್ಚಿದರು. ಇದನ್ನು ಚೀನಾದ ಯುನಿಟ್ರಿ ರೋಬೋಟಿಕ್ಸ್ ಕಂಪನಿ ತಯಾರಿಸಿದೆ ಎಂದು ಹೇಳಿದರು. ಇದು ಬಹಿರಂಗವಾದ ಕೂಡಲೇ ಕೇಂದ್ರ ಸರ್ಕಾರದಲ್ಲಿ ತಳಮಳ ಉಂಟಾಯಿತು. ಭಾರತದ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುವ ಮೇಳದಲ್ಲಿ ಚೀನಾದ ನಾಯಿಯನ್ನು ತಂದು ಭಾರತದಲ್ಲಿ ತಯಾರಿಸಲಾದ ನಾಯಿ ಎಂದು ಹೇಳಿದ್ದು ಮತ್ತು ಅದಕ್ಕೆ ಮಾಧ್ಯಮಗಳು ಭಾರಿ ಕವರೇಜ್ ಕೊಟ್ಟದ್ದು ಕೇಂದ್ರ ಸರ್ಕಾರಕ್ಕೆ ಮುಜುಗರವನ್ನು ತರಿಸಿತು. ಈ ವಂಚನೆ ಬಹಿರಂಗವಾದ ಕೂಡಲೇ ಯೂನಿವರ್ಸಿಟಿಯ ಮುಖ್ಯಸ್ಥರು ಮಾಧ್ಯಮಗಳಿಗೆ ಹೇಳಿಕೆ ನೀಡಬೇಕಾಯಿತು. ಇದನ್ನು ನಾವು ನಿರ್ಮಿಸಿಲ್ಲ, ಕೇವಲ ಶಿಕ್ಷಣಕ್ಕಾಗಿ ಖರೀದಿಸಿದ್ದೇವೆ ಎಂದು ಹೇಳಿದರು. गलगोटिया यूनिवर्सिटी एक बहुत रिस्पॉन्सिबल शिक्षण संस्थान है. हमारी QS रैंकिंग्स अगर आप देखेंगे तो वो सिर्फ क्वालिटी एजुकेशन पे नहीं, हमारी लेगेसी और वैल्यू सिस्टम पे भी है. तो हम एक एकेडमिक इंस्टीट्यूशन है, हम बहुत रिस्पॉन्सिबल इंस्टीट्यूशन है. हमने ये कभी क्लेम नहीं किया कि हमने कुछ मैन्युफैक्चर किया है जो हमने नहीं किया. One second, let me complete. ಆದರೆ ಅದಾಗಲೇ ಆಗಬೇಕಾದ ಅನಾಹುತ ಆಗಿಬಿಟ್ಟಿತ್ತು. ಗಲ್ಗೋಟಿಯಾ ಯೂನಿವರ್ಸಿಟಿ ವ್ಯಾಪಕ ಟ್ರೋಲ್ಗೆ ಒಳಗಾಯಿತು. ಇಷ್ಟೊಂದು ದೊಡ್ಡ ಮೇಳದಲ್ಲಿ ಚೀನಾದ ನಾಯಿಯನ್ನು ತಂದು ವಂಚನೆ ಮಾಡಿರುವುದಕ್ಕೆ ಚೀಮಾರಿ ಬಿತ್ತು. ಮೇಕ್ ಇನ್ ಇಂಡಿಯಾದ ಹೆಸರಲ್ಲಿ ನಡೀತಾ ಇರುವ ವಂಚನೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಕೊನೆಗೆ ಕೇಂದ್ರ ಸರ್ಕಾರ ಈ ಗಲ್ಗೋಟಿಯಾ ಯೂನಿವರ್ಸಿಟಿಯ ಸ್ಟಾಲನ್ನು ಮೇಳದಿಂದ ಉಚ್ಚಾಟನೆ ಮಾಡಿತು. ಈ ಪ್ರಕರಣದಿಂದಾಗಿ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಮೇಕ್ ಇನ್ ಇಂಡಿಯಾದ ಹೆಸರಲ್ಲಿ ಹೇಗೆ ವಂಚನೆಗಳು ನಡೆಯುತ್ತದೆ ಎಂಬ ಬಗ್ಗೆ ಚರ್ಚೆಗಳಿಗೆ ಈ ಬೆಳವಣಿಗೆ ಕಾರಣವಾಗಿದೆ. ಗಲ್ಗೋಟಿಯಾ ಯೂನಿವರ್ಸಿಟಿಗೆ ಮೇಕ್ ಇನ್ ಇಂಡಿಯಾದ ಹೆಸರಲ್ಲಿ ಎಷ್ಟು ರೂಪಾಯಿ ಅನುದಾನವನ್ನು ನೀಡಲಾಗಿದೆ ಎಂಬ ಪ್ರಶ್ನೆಯೂ ಎದುರಾಗಿದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವುದಕ್ಕಾಗಿ ಈ ನಾಯಿಯ ಸಂದರ್ಶನವನ್ನು ಮಾಡಲು ಸಜ್ಜಾಗಿ ನಿಂತಿದ್ದ ಗೋಧಿ ಮೀಡಿಯಾದ ಆ್ಯಂಕರ್ಗಳನ್ನು ಟ್ರೋಲ್ ಮಾಡಲಾಗ್ತಾ ಇದೆ. ಒಂದು ವೇಳೆ ನೆಟಿಜನ್ಸ್ಗಳು ಈ ನಾಯಿಯ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸದೇ ಇರುತ್ತಿದ್ದರೆ ಗೋಧಿ ಮೀಡಿಯಾದ ಆ್ಯಂಕರ್ಗಳೆಲ್ಲ ಅದಾಗಲೇ ಟೈ, ಕೋಟು, ಬೂಟು ಹಾಕಿಕೊಂಡು ಈ ನಾಯಿಯ ಎದುರು ನಿಲ್ತಾ ಇದ್ರು ಎಂದು ತಮಾಷೆ ಮಾಡಲಾಗ್ತಾ ಇದೆ. ಭಾರತದಲ್ಲಿ AI ತಂತ್ರಜ್ಞಾನದ ಅಭೂತಪೂರ್ವ ಯಶಸ್ಸಿಗೆ ಉದಾಹರಣೆಯಾಗಿ ಮತ್ತು ಅದರ ಸಂಪೂರ್ಣ ಕ್ರೆಡಿಟನ್ನು ಮೋದಿ ಸರ್ಕಾರಕ್ಕೆ ನೀಡುವುದಕ್ಕೆ ಸಜ್ಜಾಗಿ ನಿಂತಿದ್ದ ಆ್ಯಂಕರ್ಗಳಿಗೆ ಭಾರಿ ನಿರಾಶೆಯಾಗಿದೆ ಎಂದು ವ್ಯಂಗ್ಯವಾಡಲಾಗ್ತಾ ಇದೆ. ಅಂತೂ ಚೀನಾದ ಯುನಿಟ್ರಿ ಗೋ 2 ನಾಯಿಯನ್ನು ಖರೀದಿಸಿ ಕೇಂದ್ರ ಸರ್ಕಾರ ಆಯೋಜಿಸಿರುವ AI ತಂತ್ರಜ್ಞಾನದ ಮೇಳದಲ್ಲಿ ತಂದಿಟ್ಟು ಅದಕ್ಕೆ ಒರಿಯನ್ ಎಂಬ ಹೆಸರು ಕೊಟ್ಟು ಅದರ ಸುತ್ತ ಅದ್ಭುತವಾದ ಕಥೆಯೊಂದನ್ನು ಕಟ್ಟಿ ಆ ಮೂಲಕ ಮೋದಿ ಸರ್ಕಾರಕ್ಕೆ ಕ್ರೆಡಿಟ್ ಕೊಡಲು ಹೊರಟಿದ್ದ ಸಂಚೊಂದನ್ನು ನೆಟ್ಟಿಗರು ಬಯಲಿಗೆಳೆದಿದ್ದಾರೆ. ಈಗ DD ನ್ಯೂಸ್ ತನ್ನ ಸಂದರ್ಶನದ ವರದಿಯನ್ನೇ ಡಿಲೀಟ್ ಮಾಡಿ ಕೈ ತೊಳಕೊಂಡಿದೆ. ಸ್ನೇಹಿತರೆ,
ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.